ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಕರ್ತನಾಗಿರುವಂಥ ಯೇಸು ಕ್ರಿಸ್ತರ ಅತಿ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತಿದ್ದೀವಿ. ನಾವು ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಬಳ್ಳಾರಿ ಭಾಗದ ಜೀವನಾಡಿ ಆಗಿರುವಂಥ ತುಂಗಭದ್ರಾ ಡ್ಯಾಮನ್ನು ನಾವು ನೋಡ್ತಿದ್ದೀವಿ. ಇದು ಕಳೆದ 10ನೇ ತಾರೀಕು ರಾತ್ರಿ ಕಾಲ ಸಮಯದಲ್ಲಿ 19ನೇ ಗೇಟ್ ಪ್ರವಾಹದಿಂದ ಕೊಚ್ಚಿ ಹೋಗುವುದನ್ನು, ಚೈನ್ ಲಿಂಕ್ ಕಟ್ಟಾಗಿ ಕೊಚ್ಚಿ ಹೋಗುವುದನ್ನು ನಾವು ಕೇಳಿದ್ದೀವಿ. ಈ ವಿಷಯದಲ್ಲಿ ನಾವು ಎಷ್ಟೋ ಗಾಬರಿಗೊಂಡಿದ್ದೀವಿ. ನಾವೆಲ್ಲರೂ ಕೂಡ ಈ ಪ್ರವಾಹವನ್ನು ಹೇಗೆ ತಡೆಯುವುದು ಅಂತೇಳಿ ಎಷ್ಟೋ ನಾವು ಗಾಬರಿಗೊಳ್ಳುವಾಗ ಆ ದೇವರಿಗಾಗಿ ನಾವೆಲ್ಲರೂ ಕೂಡ ದೇವರ ಸಹಾಯಕ್ಕಾಗಿ ಕೂಡ ನಾವೆಲ್ಲ ಮೊರೆ ಹೊಕ್ಕಿದ್ದನ್ನು ನಮ್ಮೆಲ್ಲರಿಗೂ ಗೊತ್ತು. ಅನೇಕರು ಪ್ರಾರ್ಥಿಸಿದ್ದಾರೆ, ಪೂಜೆಗಳನ್ನು ಮಾಡಿದ್ದಾರೆ, ದೇವರಿಗೆ ಮೊರೆ ಹೋಗುವುದನ್ನು ನಾವು ನೋಡ್ತಿದ್ದೀವಿ. ಆದರೆ ದೇವರ ಮಹಾಕೃಪೆಯಿಂದ ನಿನ್ನೆ ದಿವಸ ಅಂದರೆ 16ನೇ ತಾರೀಕು ಶುಕ್ರವಾರ ಸಂಜೆ ಕಾಲಕ್ಕೆ ಆ ಸ್ಟಾಪ್ ಲಾಕ್ಗಳನ್ನು ಒಂದೊಂದು ಆಗಿ ಅಳವಡಿಸುವುದನ್ನು ನಾವು ನೋಡಿದ್ದೀವಿ. ಶುಕ್ರವಾರ ರಾತ್ರಿ ಕಾಲ ಸಮಯಕ್ಕೆ ಒಂದು ಸ್ಟಾಪ್ ಲಾಗನ್ನು ಅಳವಡಿಸೋದನ್ನು ನಾವು ನೋಡ್ತಿದ್ದೀವಿ. ಅದು ಸುಮಾರು ಆ ಸ್ಟಾಪ್ ಲಾಗು 4 ಅಡಿ ಎತ್ತರದಲ್ಲಿ ಹಾಗೂ ಹಗಲ ನಾವು ನೋಡ್ತಿರುವಾಗ ಉದ್ದ ನೋಡ್ತಿರುವಾಗ 60 ಫೀಟು, ಹಗಲು ಹೈಟ್ ನಾವು ನೋಡ್ತಿರುವಾಗ 2 ಫೀಟ್ ನಾವು ನೋಡ್ತಿದ್ದೀವಿ. ಈ ರೀತಿಯಲ್ಲಿ ಈ ಭಾರಿ ಹೆಲ್ಮೆಟ್ಗಳನ್ನು ಸುಮಾರು 5 ಹೆಲ್ಮೆಟ್ಗಳನ್ನು ಅಳವಡಿಸಬೇಕಾಗಿದೆ. ರಾತ್ರಿ ಕಾಲ ಸಮಯದಲ್ಲಿ ಯಶಸ್ವಿಯಾಗಿ ಆ ಒಂದು ಹೆಲ್ಮೆಟನ್ನು ನೀರಿನ ಒಳಗೆ ತಲುಪಿಸೋದನ್ನು ಭಾರಿ ಯಂತ್ರಗಳಿಂದ ನಾವೆಲ್ಲರೂ ನೋಡಿದ್ದೀವಿ. ಇದರಿಂದ ನಾವೆಲ್ಲ ಎಷ್ಟೋ ಖುಷಿಪಟ್ಟಿದ್ದೀವಿ. ಹಾಗೂ ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಜಯವಾಗಲಿ, ದೇವರಿಗೆ ಮಹಿಮೆ ಆಗಲಿ ಅಂತೇಳಿ ನಾವು ಕರ್ತನನ್ನು ಎಷ್ಟೋ ನಾವು ಮಹಿಮೆ ಪಡಿಸಿದ್ದೀವಿ ಸಹೋದರಿಯರೇ. ಏಕೆಂದರೆ ಮನುಷ್ಯರಿಗೆ ದೇವರು ಸಹಾಯ ಮಾಡದಿದ್ದರೆ ಈ ಲೋಕದಲ್ಲಿ ಯಾವುದು ಕೂಡ ಆಗುವುದಿಲ್ಲ. ಏಕೆಂದರೆ ಬೈಬಲ್ ಗ್ರಂಥ ಹೇಳ್ತದ, ಯೆಹೋವನು ಮನೆ ಕಟ್ಟದೇ ಇದ್ದರೆ ಅದನ್ನು ಕಟ್ಟುವವರ ಪ್ರಯಾಸ ವ್ಯರ್ಥವೆಂದು ಬರೆಯಲ್ಪಟ್ಟಿದೆ. ಯೆಹೋವನು ಪಟ್ಟಣವನ್ನು ಕಾಪಾಡದಿದ್ದರೆ ಅದನ್ನು ಕಾವಲು ಕಾಯುವವರು ಮೇಲ್ಕೊನೆಯುಳುವುದು ಕೂಡ ವ್ಯರ್ಥವೆಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕಾರಣ ನಮಗೆ ಸಹಾಯಕನು ದೇವರಾಗಿದ್ದಾನೆ. ಈ ವರ್ಷ ಈ ಆಣೆಕಟ್ಟು ಸಂಪೂರ್ಣವಾಗಿ ತುಂಬಿದುರನ್ನು ಕೃಷಿಕರ ಮೊಗದಲ್ಲಿ ಎಷ್ಟೋ ಸಂತೋಷವನ್ನು ನಾವು ನೋಡಿದ್ದೀವಿ. ಆದರೆ ನಾವು ಯಾರೂ ಕೂಡ ಬಯಸದೆ, ನಾವು ಯಾರೂ ಕೂಡ ಊಹಿಸದೇ ಇರುವ ರೀತಿಯಲ್ಲಿ ಈ ಗೇಟ್ ಕೊಚ್ಚಿ ಹೋಗುವುದು ಬಹಳ ಆತಂಕವನ್ನು ಮೂಡಿಸಿದೆ. ಆದರೆ ದೇವರ ಮಹಾಕೃಪೆಯಿಂದ ಇಂಜಿನಿಯರ್ಸ್ಗೆ ದೇವರು ಒಳ್ಳೆಯ ಆಲೋಚನೆ ಕೊಟ್ಟು ಈ ರೀತಿಯಲ್ಲಿ ಸ್ಟಾಪ್ ಲಾಗವನ್ನು ಅಳವಡಿಸಲಿಕ್ಕೆ ದೇವರು ಮಾಡಿರುವಂಥ ಮಹಾ ಉಪಕಾರಕ್ಕಾಗಿ ನಾವು ದೇವರಿಗೆ ಮಹಿಮೆ ಸಲ್ಲಿಸೋಣ. ಆ ದೇವರಿಗೆ ನಾವು ಏನು ಹಾರಿಕೆ ಮಾಡಿದರೂ ಕೂಡ ಎಷ್ಟೋ ಕಡಿಮೆ. ಏಕೆಂದರೆ ಪ್ರಾರಂಭದಲ್ಲಿ ಈ ಸ್ಟಾಪ್ ಲಾಗನ್ನು ಅಳವಡಿಸಲಿಕ್ಕೆ, ಅಲ್ಲಿ ಕೂರಿಸಲಿಕ್ಕೆ ಇಲ್ಲಿ ನಾವು ನೋಡ್ತಿರುವಂಥ ಸ್ಕೈವಾಕ್ ಅಡ್ಡಿಯಾಗಿದೆ. ಅಷ್ಟು ಮಾತ್ರವಲ್ಲದೆ ಅಲ್ಲಿ ನಾವು ನೋಡ್ತಿರುವಾಗ ಇನ್ನೊಂದು ಇರ್ತದೆ, ಅದು ಸೆಂಟರ್ ವೇಟ್ ಅಂತೀವಿ, ಅದು ಕೂಡ ಅಡ್ಡಿಯಾಗಿರುವಾಗ ಅವುಗಳನ್ನು ಕ್ರೇನ್ ಸಹಾಯಗಳಿಂದ ಅದನ್ನು ಬಿಚ್ಚಿ ಮತ್ತು ಆ ಗ್ರೂಸ್ನಲ್ಲಿ ಅಂದರೆ ಮೊದಲಿರುವಂಥ ಗೇಟ್ನ ಆ ಕಾಚೆಗಳಲ್ಲಿ ಈ ಸ್ಟಾಪ್ ಲಾಗ್ ಅಂದರೆ ಆ ನೀರನ್ನು ನಿಂದಿರಿಸಲಿಕ್ಕೆ ಅಡ್ಡಿಯಾಗಿ ಇರುವಂಥ ಸ್ಟಾಪ್ ಲಾಗ್ಗಳನ್ನು ಅಳವಡಿಸಿದ್ದಾರೆ. ರಾತ್ರಿ ಕಾಲ ಸಮಯದಲ್ಲಿ ಒಂದು ಸ್ಟಾಪ್ ಲಾಗನ್ನು ಅಳಿಸಿದ್ದಾರೆ. ಮತ್ತು ಇವತ್ತು 17ನೇ ತಾರೀಕು ರಾತ್ರಿ ಬೆಳಗ್ಗೆಯಿಂದ ಉಳಿದಿರುವಂಥ ಎಲ್ಲ ಸ್ಟಾಪ್ ಲಾಗ್ಗಳನ್ನು ಒಂದೊಂದಾಗಿ ಎಲ್ಲ ಕೂರಿಸಿರುವುದನ್ನು ನಾವು ನೋಡಿದ್ದೀವಿ. ನಿಜವಾಗಿಯೂ ದೇವರ ಮಹಾಕೃಪೆಯು ನಮ್ಮ ಕರ್ನಾಟಕ, ಆಂಧ್ರ, ತೆಲಂಗಾಣ ಜನತೆ ಮೇಲೆ ಇದೆ ಅಂಥೇಳಿ ನಾವು ತಪ್ಪದೇ ನಂಬಲೇಬೇಕಾಗಿದೆ. ಏಕೆಂದರೆ ದೇವರ ಸಹಾಯ ಮಾಡದೇ ಇದ್ದರೆ ನಾವು ಏನು ಮಾಡಿದರೂ ಕೂಡ ವ್ಯರ್ಥವು. ಅನೇಕರು ನಾನಾ ವಿಧವಾಗಿ ಕಾಮೆಂಟ್ ಮಾಡಿದರು. ಆದರೂ ಕೂಡ ದೇವರು ತನ್ನ ಜನಗಳಿಗಾಗಿ, ಜನರ ಸಂರಕ್ಷಣೆಗಾಗಿ ದೇವರು ಸಹಾಯ ಮಾಡುವುದನ್ನು ನಾವು ನೋಡ್ತಿದ್ದೀವಿ. ಏಕೆಂದರೆ ಕೂಗಾಡುವ ಕಾಗೆಯ ಮರಿಗಳಿಗೆ ದೇವರು ಆಹಾರವನ್ನು ಒದಗಿಸುವನೆಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಕ್ಕಿಗಳನ್ನು ಪೋಷಣೆ ಮಾಡುವನು ದೇವರು ಅಂತ ಹೇಳಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ನಾವು ಆಕಾಶದ ಹಕ್ಕಿಗಳಿಗಿಂತಲೂ, ಕಾಗೆಗಳಿಗಿಂತಲೂ, ಕುರಿಗಳಿಗಿಂತಲೂ ನಾವೆಷ್ಟೋ ಶ್ರೇಷ್ಠರು. ಆದ ಕಾರಣ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಈ ಸಮಯದಲ್ಲಿ ನಾವು ನೋಡ್ತಿರುವಾಗ ಮೊದಲನೇ ಹೆಲ್ಮೆಟನ್ನು ಅಳವಡಿಸುವಂಥ ದೃಶ್ಯಾವಳಿಯನ್ನು
ನಾವು ನೋಡ್ತಿದ್ದೀವಿ. ಅದು ಶುಕ್ರವಾರ ಅಂದರೆ 16ನೇ ತಾರೀಕು ರಾತ್ರಿ ಕಾಲ ಸಮಯದಲ್ಲಿ ವಿದ್ಯುತ್ ದೀಪಗಳ ಆ ಬೆಳಕಿನಲ್ಲಿ ಆ ಕಾರ್ಯವನ್ನು ಶ್ರಾಮಿಕರು, ಇಂಜಿನಿಯರ್ಸು ಎಲ್ಲರೂ ಕೂಡಿ ಮುಗಿಸುವುದನ್ನು ನಾವು ನೋಡ್ತಿದ್ದೀವಿ. ಅಷ್ಟು ಮಾತ್ರವಲ್ಲದಂತೆ ಶನಿವಾರ ಬೆಳಗ್ಗೆದಿಂದ ಸಂಜೆಯವರೆಗೆ ಉಳಿದಿರುವಂಥ ಎಲ್ಲ ಎಲಿಮೆಂಟ್ಗಳನ್ನು ಕೂಡ ಇಂಜಿನಿಯರ್ಸು ಆ ಸ್ಟಾಪ್ ಲಾಕ್ಗಳನ್ನು ಆ ಗೇಟ್ ಒಳಗೆ ಇಳಿಸುವುದನ್ನು ಕೂಡ ನಡೆದಿದೆ. ಅಂಥ ಕೆಲಸ ನಡೆದಿದೆ. ಇವಾಗ ನಾವು ನೋಡ್ತಿರೋ ಸಂಪೂರ್ಣವಾಗಿ ಆ ನೀರನ್ನು ಬಂದ್ ಮಾಡುವುದನ್ನು ಕೂಡ ನಾವು ನೋಡ್ತಿದ್ದೀವಿ. ಈ ಸಮಯದಲ್ಲಿ ನಾವು ನೋಡ್ತಿರುವಾಗ ಆ ಹೆಲ್ಮೆಟ್ ಹೇಗಿರ್ಬೋದು ಅಂದರೆ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ. ಇಂಥ ಹೆಲ್ಮೆಟನ್ನು ಈ ರೀತಿಯಲ್ಲಿ ಕ್ರೇನ್ಗಳ ಮುಖಾಂತರ ಕೆಳಗೆ ಇಳಿಸುವುದನ್ನು ನೋಡ್ತಿದ್ದೀವಿ. ಎಲ್ಲ ಹೆಲ್ಮೆಟ್ಗಳನ್ನು ಇಳಿಸಿದ ನಂತರ ನೀರೆಲ್ಲ ಡ್ಯಾಮ್ನಿಂದ ನದಿ ಒಳಗೆ ಪೋಲಾಗ್ತಿರುವಂಥ ಎಲ್ಲ ನೀರನ್ನು ಬಂದ್ ಮಾಡಿದ್ದನ್ನು ಕೂಡ ನಾವು ನೋಡ್ತಿದ್ದೀವಿ. ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಮಾತ್ರ ಮಹಿಮೆ ಆಗಲಿ. ದೇವರು ಕರ್ನಾಟಕವನ್ನು, ನಮ್ಮ ರಾಷ್ಟ್ರವನ್ನು, ನಮ್ಮ ದೇಶವನ್ನು ಕಾಪಾಡಲಿ. ದೇವರಿಗಾಗಿ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಆಮೇನ್.